ಬಿಬಿಸಿ ಮೃದು ಧೋರಣೆಯನ್ನ ತೋರಿತು. ಹೀಗಾಗಿ ಕೇಂದ್ರ ಸರ್ಕಾರ ಕೂಡ ಬಿಬಿಸಿಯಿಂದ ಕಾರಣ ಕೇಳಿದೆ. ಉಗ್ರಗಾಮಿಗಳಿಂದ ಪಹಲ್ಗಾಮ್ನಲ್ಲಿ ದಾಳಿ ಅಂತ ಹೇಳಿ ಬಿಬಿಸಿ ಹೇಳಿತ್ತು. ಅಂಥದ್ದೇ ಪದವನ್ನ ಇದೀಗ ಸಿದ್ದರಾಮಯ್ಯ ಕೂಡ ಬಳಸಿ ವಿವಾದಕ್ಕೆ ಕಾರಣವಾಗ್ತಿದ್ದಾರೆ. ಈ ಬಗ್ಗೆ ಮಾತನಾಡಲಿಕ್ಕೆ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಬಿಜೆಪಿ ವಕ್ತಾರರಾದ ಅಶೋಕ್ ಗೌಡ್ರು ಇದ್ದಾರೆ. ಸರ್ ನಮಸ್ಕಾರ. ನಮಸ್ಕಾರ. ಒಬ್ಬ ಟೆರರಿಸ್ಟ್ ಅಂತ ಕರೀಲಿಕ್ಕೆ ಛಾತಿ ಇಲ್ದವರು ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಮಿಲಿಟೆಂಟ್ಸ್ ಅಂತೆ ಪಹಲ್ಗಾಮ್ನಲ್ಲಿ ಅಟ್ಯಾಕ್ ಮಾಡಿದವರು, ಏನ್ ಹೇಳ್ತೀರಿ? ಇದೇ ವಿಪರ್ಯಾಸ ಕರ್ನಾಟಕದಲ್ಲಿ ಏನಾಗಿದೆ ಅಂತಂದ್ರೆ ಕಾಂಗ್ರೆಸ್ ಸರ್ಕಾರ ಒಂದ್ ಕಡೆ ಸಿದ್ದರಾಮಯ್ಯನವರು, ಇನ್ನೊಂದ್ ಕಡೆ ಆರ್ ಬಿ ತಿಮ್ಮಾಪುರದವರು, ಇನ್ನೊಂದ್ ಕಡೆ ಸಂತೋಷ್ ಲಾಡು, ಇನ್ನೊಂದ್ ಕಡೆ ಬಂಡಿ ಸಿದ್ದನಗೌಡ, ಇನ್ನೊಂದ್ ಕಡೆ MP ಕ್ಯಾಂಡಿಡೇಟ್ ಆಗಿದ್ದಂತಹ ತಲೆ ಕೆಟ್ಟಂತಹ ಲಕ್ಷ್ಮಣ್ಣು, ಈ ತರ ಅನೇಕ ಜನ ಸೃಷ್ಟಿಯಾಗ್ಬಿಟ್ಟಿದ್ದಾರೆ. ಏನಂತಂದ್ರೆ ಒಂದ್ ಕಡೆ ತೊಟ್ಲನ್ನು ತೂಗ್ತಾರೆ, ಇನ್ನೊಂದ್ ಕಡೆ ಮಗುನು ಚೂಡ್ತಾರೆ. ಅಂದ್ರೆ ಏನಂತಂದ್ರೆ ಈಗ ಈ ಭಾರತ ಸರ್ಕಾರದ ಕೇಂದ್ರ ಸರ್ಕಾರದ ಪರವಾಗಿ ನಿಂತ್ಕೊಳ್ತೀವಿ ಅಂತಾರೆ, ಇಲ್ಲಿ ಬಂದು ಹೇಳ್ತಾರೆ ಅದೆಲ್ಲ ಸುಳ್ಳು, ಮಿಲಿಟೆಂಟ್ ಅಟ್ಯಾಕ್ ಅಂತ ಹೇಳ್ತಾರೆ. ಅದಾದ್ಮೇಲೆ ಅಟ್ಯಾಕೇ ಆಗಿಲ್ಲ, ಧರ್ಮ ಕೇಳ್ಕೊಂಡ್ ಮಾಡಿದ್ರ ಅಂತ ಹೇಳ್ತಾರೆ. ಸಣ್ಣ ಮಗು 10 ವರ್ಷದ ಮಗು ಹೇಳ್ತಾ ಇದೆ, ನಮ್ಮನ್ನ ನೀವ್ ಯಾವ ಧರ್ಮ ಅಂತ ಕೇಳಿದ್ರು ಅದಾದ್ಮೇಲೆ ನಮ್ಮ ತಂದೆ ಗುಂಡಿಟ್ಟು ಸಾಯಿಸ್ರು ಅಂತ ಹೇಳಿ. ಆ ಪಾಪ ಗಂಡನ್ ಕಳ್ಕೊಂಡಿರ್ತಕ್ಕಂಥ ಹೆಂಗಸರು ಸುಳ್ಳು ಹೇಳ್ತಿದಾರ, ಅಥವಾ ತಂದೆನ್ ಕಳ್ಕೊಂಡಿರ್ತಕ್ಕಂಥ ಮಕ್ಕಳು ಸುಳ್ಳು ಹೇಳ್ತೀರಾ, ತಂದೆನ್ ಕಳ್ಕೊಂಡಿರ್ತಕ್ಕಂಥ ಮಗಳು ಸುಳ್ಳು ಹೇಳ್ತಿದಾಳ? ಇದನ್ನ ಇವ್ರುಗಳ ಅಸೋಸಿಯೇಷನ್ ಅಲ್ಲಿ ಇದ್ದಿದ್ರೆ ಅವ್ರಿಗೆ ಗೊತ್ತಾಗೋದು ಇದು ಯಾವ ರೀತಿ ಟೆರರಿಸ್ಟ್ ಆಕ್ಟಿವಿಟಿ ಕಂಟಿನ್ಯೂಸ್ ಆಗಿ ಭಾರತದ ಮೇಲೆ ನಡೀತಾ ಇದೆ ಅಂತ ಹೇಳಿ. ಧೈರ್ಯ ಇರಬೇಕು ಸಿದ್ದರಾಮಯ್ಯನವ್ರಿಗೆ, ಯಾರ್ದು ತಪ್ಪು ಅಂತ ಹೇಳ್ಬೇಕು. ಧರ್ಮಾಧಾರಿತವಾಗಿ ವಿನಾಕಾರಣ ಯಾರು ಜನ ದೇಶದ ಎಕಾನಮಿನ ಇಂಪ್ರೂವ್ ಮಾಡಬೇಕು ಅಂತ ಕಾಯ್ತಿದ್ದಾರೆ ಅಂತವರ ಮೇಲೆ ಹೋಗಿ ಅಟ್ಯಾಕ್ ಮಾಡ್ಲಿಕ್ಕೆ ಬಿಬಿಸಿಯ ಧೋರಣೆ ಯಾವ ರೀತಿ ಇದೆ ಅದನ್ನ ಸಪರೇಟ್ ಆಗಿ ವಿವರಣೆ ಮಾಡೋ ಅವಶ್ಯಕತೆ ಇಲ್ಲ. ಯಾವಾಗ್ಲೂ ಕೂಡ ಭಾರತದ ವಿರೋಧಿ ಮನಸ್ಥಿತಿಯಲ್ಲೇನೆ ಬಿಬಿಸಿ ಬಹುತೇಕ ಸುದ್ದಿಗಳನ್ನ ಕವರ್ ಮಾಡೋದು. ಅಂತ ಬಿಬಿಸಿ ಬಳಸಿದ ಭಾಷೆಯನ್ನ ಸಿದ್ದರಾಮಯ್ಯನವರು ಬಳಸಿದ್ದಾರೆ. ಮಿಲಿಟೆಂಟ್ ಅಂತ ಕರೆದಿದ್ದಾರೆ. ಪಹಲ್ಗಾಮ್ನಲ್ಲಿ ಅಮಾಯಕ ನಾಗರಿಕರ ಮೇಲೆ ಅಟ್ಯಾಕ್ ಮಾಡಿದಂತಹ ಟೆರರಿಸ್ಟ್ಗಳನ್ನ, ಒಂದು ಪುಟ್ಟ ಮಗು ಕೂಡ 10-11 ವರ್ಷದ ಮಗು ಕೂಡ ಅಲ್ಲಾಗಿದ್ದು ಟೆರರ್ ಅಟ್ಯಾಕ್ ಅಂತ ಹೇಳ್ತಾ ಇದೆ. ಕಣ್ಣು ಮುಂದೆ ತನ್ನ ತಂದೆ ಪ್ರಾಣವನ್ನ ಕಳ್ಕೊಂಡಿರೋ ಘಟನೆಯನ್ನ ಆ ಮಗು ಜೀವನ ಪರ್ಯಂತ ಮರೆಯೋ ಹಾಗಿಲ್ಲ ಅಂತ ಘೋರ ದುರಂತ ಅಲ್ಲಿ ನಡೆದು ಹೋಗಿದೆ. ಇಂಥವರನ್ನ ಕೂಡ ಖಂಡಿಸೋಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ತಯಾರಿಲ್ಲ ಅಂದ್ರೆ ಯಾರನ್ನ ಮೆಚ್ಚಿಸೋಕೆ? ಯಾರ ಓಟ್ಗಾಗಿ ಸಿದ್ದರಾಮಯ್ಯನವರು ಇಂಥ ವಿಚಾರದಲ್ಲೂ ಕೂಡ ಮೃದು ಧೋರಣೆಯನ್ನ ತೋರ್ತಿದ್ದಾರೆ? ಇದೇನಾ ಭಾರತದ ಕಾನೂನನ್ನ ಓದ್ಕೊಂಡಿರುವ ಸಿದ್ದರಾಮಯ್ಯನವರ ಪಾಂಡಿತ್ಯ? ಪ್ರಶ್ನೆ ಕೇಳ್ತಿದ್ದಾರೆ ಜನ. ಲಾ ಗ್ರಾಜ್ಯುಯೇಟ್ ಅಂತ ಹೇಳಿ ಕರೆದುಕೊಳ್ಳುವ ಸಿದ್ದರಾಮಯ್ಯನವರಿಗೆ ಟೆರರಿಸ್ಟ್ ಹಾಗೆ ಮಿಲಿಟೆಂಟ್ ಪದಗಳ ನಡುವಿನ ವ್ಯತ್ಯಾಸ ಗೊತ್ತಿಲ್ವಾ? ಗೊತ್ತಿದ್ದು ಕೂಡ ಮಿಲಿಟೆಂಟ್ ಅನ್ನೋ ಪದವನ್ನ ಪ್ರಯೋಗ ಮಾಡಿದ್ರ? ಸಿದ್ದರಾಮಯ್ಯನವರ ಗಮನಕ್ಕೆ ತಂದು ಅವರ ಥಿಂಕ್ ಟ್ಯಾಂಕ್ ಮುಖ್ಯಮಂತ್ರಿಗಳಿಗೆ ಯಾರೆಲ್ಲ ಮಾಧ್ಯಮ ಸಲಹೆಗಾರರಿದ್ದಾರೆ ಸಿದ್ದರಾಮಯ್ಯನವ್ರ ಗಮನಕ್ಕೆ ತಂದು ಈ ಟ್ವೀಟ್ ಮಾಡಿದ್ರ, ಅಥವಾ ಅವರ ಗಮನಕ್ಕೆ ತಾರದೆಯೇ ಟ್ವೀಟ್ ಮಾಡಿದ್ದಾರಾ? ಅದು ಕೂಡ ಇಲ್ಲೀಗ ಯಕ್ಷ ಪ್ರಶ್ನೆ. ಸಿದ್ದರಾಮಯ್ಯನವರು ಇಂಗ್ಲಿಷ್ನಲ್ಲಿ ಮಾಡಿರುವ ಟ್ವೀಟ್ ಅನ್ನ ಗಮನಿಸ್ತಾ ಇದ್ದೀರಿ. ಮಿಲಿಟೆಂಟ್ ಅಂತ ಹೇಳಿ ಬಳಸಿದ್ದಾರೆ ಪದವನ್ನ. ಬಿಬಿಸಿ ಇದೇ ಪದವನ್ನ ಪ್ರಯೋಗ ಮಾಡಿದ್ದಕ್ಕೆ ಕೇಂದ್ರ ಸರ್ಕಾರ ಕಾರಣ ಕೇಳಿ ನೋಟಿಸ್ ಕೊಟ್ಟಿದೆ. ಮೃದು ಧೋರಣೆ ಯಾಕೆ? ಭಾರತದ ನೆಲ, ಭಾರತದ ಸಾರ್ವಭೌಮತೆ ಮೇಲೆ ಆದ ಅಟ್ಯಾಕ್ಗಳನ್ನ ಖಂಡಿಸೋಕು ಕೂಡ ಯಾಕೆ ಸಿದ್ದರಾಮಯ್ಯನವರು ಮುಂದೆ ಬರ್ತಾ ಇಲ್ಲ ಅನ್ನೋದು ಸದ್ಯಕ್ಕಿರುವ ದೊಡ್ಡ ಪ್ರಶ್ನೆ. ಇದೇ ವಿಚಾರಕ್ಕೆ ಮತ್ತಷ್ಟು ಅಪ್ಡೇಟ್ಸ್ ಅನ್ನ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ. ಚಿಕ್ಕ ಬ್ರೇಕ್ ಆದ್ಮೇಲೆ ಸಿದ್ದರಾಮಯ್ಯನವರಿಗೆ ಇಂಥ ವಿಚಾರದಲ್ಲೂ ಬೇಕಾ ಓಲೈಕೆ? ಇಂಥ ವಿಚಾರದಲ್ಲೂ ಕೂಡ ಬೇಕಾ ಮೃದು ಧೋರಣೆ? ಬಿಬಿಸಿ ಮೃದು ಧೋರಣೆಯನ್ನ ತೋರಿತು. ಹೀಗಾಗಿ ಕೇಂದ್ರ ಸರ್ಕಾರ ಕೂಡ ಬಿಬಿಸಿಯಿಂದ ಕಾರಣ ಕೇಳಿದೆ. ಉಗ್ರಗಾಮಿಗಳಿಂದ ಪಹಲ್ಗಾಮ್ನಲ್ಲಿ ದಾಳಿ ಅಂತ ಹೇಳಿ ಬಿಬಿಸಿ ಹೇಳಿತ್ತು. ಅಂಥದ್ದೇ ಪದವನ್ನ ಇದೀಗ ಸಿದ್ದರಾಮಯ್ಯ ಕೂಡ ಬಳಸಿ ವಿವಾದಕ್ಕೆ ಕಾರಣವಾಗ್ತಿದ್ದಾರೆ. ಈ ಬಗ್ಗೆ ಮಾತನಾಡಲಿಕ್ಕೆ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಬಿಜೆಪಿ ವಕ್ತಾರರಾದ ಅಶೋಕ್ ಗೌಡ್ರು ಇದ್ದಾರೆ. ಸರ್ ನಮಸ್ಕಾರ. ನಮಸ್ಕಾರ. ಒಬ್ಬ ಟೆರರಿಸ್ಟ್ ಅಂತ ಕರೀಲಿಕ್ಕೆ ಛಾತಿ ಇಲ್ದವರು ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಮಿಲಿಟೆಂಟ್ಸ್ ಅಂತೆ ಪಹಲ್ಗಾಮ್ನಲ್ಲಿ ಅಟ್ಯಾಕ್ ಮಾಡಿದವರು, ಏನ್ ಹೇಳ್ತೀರಿ? ಇದೇ ವಿಪರ್ಯಾಸ ಕರ್ನಾಟಕದಲ್ಲಿ ಏನಾಗಿದೆ ಅಂತಂದ್ರೆ ಕಾಂಗ್ರೆಸ್ ಸರ್ಕಾರ ಒಂದ್ ಕಡೆ ಸಿದ್ದರಾಮಯ್ಯನವರು, ಇನ್ನೊಂದ್ ಕಡೆ ಆರ್ ಬಿ ತಿಮ್ಮಾಪುರದವರು, ಇನ್ನೊಂದ್ ಕಡೆ ಸಂತೋಷ್ ಲಾಡು, ಇನ್ನೊಂದ್ ಕಡೆ ಬಂಡಿ ಸಿದ್ದನಗೌಡ, ಇನ್ನೊಂದ್ ಕಡೆ MP ಕ್ಯಾಂಡಿಡೇಟ್ ಆಗಿದ್ದಂತಹ ತಲೆ ಕೆಟ್ಟಂತಹ ಲಕ್ಷ್ಮಣ್ಣು, ಈ ತರ ಅನೇಕ ಜನ ಸೃಷ್ಟಿಯಾಗ್ಬಿಟ್ಟಿದ್ದಾರೆ. ಏನಂತಂದ್ರೆ ಒಂದ್ ಕಡೆ ತೊಟ್ಲನ್ನು ತೂಗ್ತಾರೆ, ಇನ್ನೊಂದ್ ಕಡೆ ಮಗುನು ಚೂಡ್ತಾರೆ. ಅಂದ್ರೆ ಏನಂತಂದ್ರೆ ಈಗ ಈ ಭಾರತ ಸರ್ಕಾರದ ಕೇಂದ್ರ ಸರ್ಕಾರದ ಪರವಾಗಿ ನಿಂತ್ಕೊಳ್ತೀವಿ ಅಂತಾರೆ, ಇಲ್ಲಿ ಬಂದು ಹೇಳ್ತಾರೆ ಅದೆಲ್ಲ ಸುಳ್ಳು, ಮಿಲಿಟೆಂಟ್ ಅಟ್ಯಾಕ್ ಅಂತ ಹೇಳ್ತಾರೆ. ಅದಾದ್ಮೇಲೆ ಅಟ್ಯಾಕೇ ಆಗಿಲ್ಲ, ಧರ್ಮ ಕೇಳ್ಕೊಂಡ್ ಮಾಡಿದ್ರ ಅಂತ ಹೇಳ್ತಾರೆ. ಸಣ್ಣ ಮಗು 10 ವರ್ಷದ ಮಗು ಹೇಳ್ತಾ ಇದೆ,
ನಮ್ಮನ್ನ ನೀವ್ ಯಾವ ಧರ್ಮ ಅಂತ ಕೇಳಿದ್ರು ಅದಾದ್ಮೇಲೆ ನಮ್ಮ ತಂದೆ ಗೋಲಿ ಗುಂಡಿಟ್ಟು ಸಾಯಿಸ್ರು ಅಂತ ಹೇಳಿ ಆ ಪಾಪ ಗಂಡನ್ ಕಳ್ಕೊಂಡಿರ್ತಕ್ಕಂಥ ಹೆಂಗಸರು ಸುಳ್ಳು ಹೇಳ್ತಿದಾರ ಅಥವಾ ತಂದೆನ್ ಕಳ್ಕೊಂಡಿರ್ತಕ್ಕಂಥ ಮಕ್ಕಳು ಸುಳ್ಳು ಹೇಳ್ತೀರಾ, ತಂದೆನ್ ಕಳ್ಕೊಂಡಿರ್ತಕ್ಕಂಥ ಮಗಳು ಸುಳ್ಳು ಹೇಳ್ತಿದಾಳ? ಇದನ್ನ ಇವ್ರುಗಳ ಅಸೋಸಿಯೇಷನ್ ಅಲ್ಲಿ ಇದ್ದಿದ್ರೆ ಅವ್ರಿಗೆ ಗೊತ್ತಾಗೋದು ಇದು ಯಾವ ರೀತಿ ಟೆರರಿಸ್ಟ್ ಆಕ್ಟಿವಿಟಿ ಕಂಟಿನ್ಯೂಸ್ ಆಗಿ ಭಾರತದ ಮೇಲೆ ನಡೀತಾ ಇದೆ ಅಂತ ಹೇಳಿ. ಧೈರ್ಯ ಇರಬೇಕು ಸಿದ್ದರಾಮಯ್ಯನವ್ರಿಗೆ. ಯಾರ್ದು ತಪ್ಪು ಅಂತ ಹೇಳ್ಬೇಕು. ಧರ್ಮಾಧಾರಿತವಾಗಿ ವಿನಾಕಾರಣ ಯಾರು ಜನ ದೇಶದ ಎಕಾನಮಿನ ಇಂಪ್ರೂವ್ ಮಾಡಬೇಕು ಅಂತ ಕಾಯ್ತಿದ್ದಾರೆ ಅಂತವರ ಮೇಲೆ ಹೋಗಿ ಅಟ್ಯಾಕ್ ಮಾಡ್ಲಿಕ್ಕೆ ಬಿಬಿಸಿಯ ಧೋರಣೆ ಯಾವ ರೀತಿ ಇದೆ ಅದನ್ನ ಸಪರೇಟ್ ಆಗಿ ವಿವರಣೆ ಮಾಡೋ ಅವಶ್ಯಕತೆ ಇಲ್ಲ. ಯಾವಾಗ್ಲೂ ಕೂಡ ಭಾರತದ ವಿರೋಧಿ ಮನಸ್ಥಿತಿಯಲ್ಲೇನೆ ಬಿಬಿಸಿ ಬಹುತೇಕ ಸುದ್ದಿಗಳನ್ನ ಕವರ್ ಮಾಡೋದು. ಅಂತ ಬಿಬಿಸಿ ಬಳಸಿದ ಭಾಷೆಯನ್ನ ಸಿದ್ದರಾಮಯ್ಯನವರು ಬಳಸಿದ್ದಾರೆ. ಮಿಲಿಟೆಂಟ್ ಅಂತ ಕರೆದಿದ್ದಾರೆ. ಪೆಹಲ್ಗಾಮ್ನಲ್ಲಿ ಅಮಾಯಕ ನಾಗರಿಕರ ಮೇಲೆ ಅಟ್ಯಾಕ್ ಮಾಡಿದಂತಹ ಟೆರರಿಸ್ಟ್ಗಳನ್ನ. ಒಂದು ಪುಟ್ಟ ಮಗು ಕೂಡ 10-11 ವರ್ಷದ ಮಗು ಕೂಡ ಅಲ್ಲಾಗಿದ್ದು ಟೆರರ್ ಅಟ್ಯಾಕ್ ಅಂತ ಹೇಳ್ತಾ ಇದೆ. ಕಣ್ಣು ಮುಂದೆ ತನ್ನ ತಂದೆ ಪ್ರಾಣವನ್ನ ಕಳ್ಕೊಂಡಿರೋ ಘಟನೆಯನ್ನ ಆ ಮಗು ಜೀವನ ಪರ್ಯಂತ ಮರೆಯೋ ಹಾಗಿಲ್ಲ ಅಂತ ಘೋರ ದುರಂತ ಅಲ್ಲಿ ನಡೆದು ಹೋಗಿದೆ. ಇಂಥವರನ್ನ ಕೂಡ ಖಂಡಿಸೋಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ತಯಾರಿಲ್ಲ ಅಂದ್ರೆ ಯಾರನ್ನ ಮೆಚ್ಚಿಸೋಕೆ? ಯಾರ ಓಟ್ಗಾಗಿ ಸಿದ್ದರಾಮಯ್ಯನವರು ಇಂಥ ವಿಚಾರದಲ್ಲೂ ಕೂಡ ಮೃದು ಧೋರಣೆಯನ್ನ ತೋರ್ತಿದ್ದಾರೆ? ಇದೇನಾ ಭಾರತದ ಕಾನೂನನ್ನ ಓದ್ಕೊಂಡಿರುವ ಸಿದ್ದರಾಮಯ್ಯನವರ ಪಾಂಡಿತ್ಯ? ಪ್ರಶ್ನೆ ಕೇಳ್ತಿದ್ದಾರೆ ಜನ. ಲಾ ಗ್ರಾಜ್ಯುಯೇಟ್ ಅಂತ ಹೇಳಿ ಕರೆದುಕೊಳ್ಳುವ ಸಿದ್ದರಾಮಯ್ಯನವರಿಗೆ ಟೆರರಿಸ್ಟ್ ಹಾಗೆ ಮಿಲಿಟೆಂಟ್ ಪದಗಳ ನಡುವಿನ ವ್ಯತ್ಯಾಸ ಗೊತ್ತಿಲ್ವಾ? ಗೊತ್ತಿದ್ದು ಕೂಡ ಮಿಲಿಟೆಂಟ್ ಅನ್ನೋ ಪದವನ್ನ ಪ್ರಯೋಗ ಮಾಡಿದ್ರ? ಸಿದ್ದರಾಮಯ್ಯನವರ ಗಮನಕ್ಕೆ ತಂದು ಅವರ ಥಿಂಕ್ ಟ್ಯಾಂಕ್ ಮುಖ್ಯಮಂತ್ರಿಗಳಿಗೆ ಯಾರೆಲ್ಲ ಮಾಧ್ಯಮ ಸಲಹೆಗಾರರಿದ್ದಾರೆ ಸಿದ್ದರಾಮಯ್ಯನವ್ರ ಗಮನಕ್ಕೆ ತಂದು ಈ ಟ್ವೀಟ್ ಮಾಡಿದ್ರ ಅಥವಾ ಅವರ ಗಮನಕ್ಕೆ ತಾರದೆಯೇ ಟ್ವೀಟ್ ಮಾಡಿದ್ದಾರಾ? ಅದು ಕೂಡ ಇಲ್ಲೀಗ ಯಕ್ಷ ಪ್ರಶ್ನೆ. ಸಿದ್ದರಾಮಯ್ಯನವರು ಇಂಗ್ಲಿಷ್ನಲ್ಲಿ ಮಾಡಿರುವ ಟ್ವೀಟ್ ಅನ್ನ ಗಮನಿಸ್ತಾ ಇದ್ದೀರಿ. ಮಿಲಿಟೆಂಟ್ ಅಂತ ಹೇಳಿ ಬಳಸಿದ್ದಾರೆ ಪದವನ್ನ. ಬಿಬಿಸಿ ಇದೇ ಪದವನ್ನ ಪ್ರಯೋಗ ಮಾಡಿದ್ದಕ್ಕೆ ಕೇಂದ್ರ ಸರ್ಕಾರ ಕಾರಣ ಕೇಳಿ ನೋಟಿಸ್ ಕೊಟ್ಟಿದೆ. ಮೃದು ಧೋರಣೆ ಯಾಕೆ? ಭಾರತದ ನೆಲ, ಭಾರತದ ಸಾರ್ವಭೌಮತೆ ಮೇಲೆ ಆದ ಅಟ್ಯಾಕ್ಗಳನ್ನ ಖಂಡಿಸೋಕು ಕೂಡ ಯಾಕೆ ಸಿದ್ದರಾಮಯ್ಯನವರು ಮುಂದೆ ಬರ್ತಾ ಇಲ್ಲ ಅನ್ನೋದು ಸದ್ಯಕ್ಕಿರುವ ದೊಡ್ಡ ಪ್ರಶ್ನೆ. ಇದೇ ವಿಚಾರಕ್ಕೆ ಮತ್ತಷ್ಟು ಅಪ್ಡೇಟ್ಸ್ ಅನ್ನ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ. ಚಿಕ್ಕ ಬ್ರೇಕ್ ಆದ್ಮೇಲೆ ಸಿದ್ದರಾಮಯ್ಯನವರಿಗೆ ಇಂಥ ವಿಚಾರದಲ್ಲೂ ಬೇಕಾ ಓಲೈಕೆ? ಇಂಥ ವಿಚಾರದಲ್ಲೂ ಕೂಡ ಬೇಕಾ ಮೃದು ಧೋರಣೆ? ಬಿಬಿಸಿ ಮೃದು ಧೋರಣೆಯನ್ನ ತೋರಿಸಿ. ಹೀಗಾಗಿ ಕೇಂದ್ರ ಸರ್ಕಾರ ಕೂಡ ಬಿಬಿಸಿಯಿಂದ ಕಾರಣ ಕೇಳಿದೆ. ಉಗ್ರಗಾಮಿಗಳಿಂದ ಪೆಹಲ್ಗಾಮ್ನಲ್ಲಿ ದಾಳಿ ಅಂತ ಹೇಳಿ ಬಿಬಿಸಿ ಹೇಳಿತ್ತು. ಅಂಥದ್ದೇ ಪದವನ್ನ ಇದೀಗ ಸಿದ್ದರಾಮಯ್ಯ ಕೂಡ ಬಳಸಿ ವಿವಾದಕ್ಕೆ ಕಾರಣವಾಗ್ತಿದ್ದಾರೆ. ಈ ಬಗ್ಗೆ ಮಾತನಾಡಲಿಕ್ಕೆ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಬಿಜೆಪಿ ವಕ್ತಾರರಾದ ಅಶೋಕ್ ಗೌಡ್ರಿದ್ದಾರೆ. ಸರ್ ನಮಸ್ಕಾರ. ನಮಸ್ಕಾರ. ಒಬ್ಬ ಟೆರರಿಸ್ಟ್ ಅಂತ ಕರೀಲಿಕ್ಕೆ ಛಾತಿ ಇಲ್ದವರು ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಮಿಲಿಟೆಂಟ್ಸ್ ಅಂತೆ ಪೆಹಲ್ಗಾಮ್ನಲ್ಲಿ ಅಟ್ಯಾಕ್ ಮಾಡಿದವರು. ಏನ್ ಹೇಳ್ತೀರಿ? ಇದೇ ವಿಪರ್ಯಾಸ. ಕರ್ನಾಟಕದಲ್ಲಿ ಏನಾಗಿದೆ ಅಂತಂದ್ರೆ ಕಾಂಗ್ರೆಸ್ ಸರ್ಕಾರ ಒಂದ್ ಕಡೆ ಸಿದ್ದರಾಮಯ್ಯನವರು, ಇನ್ನೊಂದ್ ಕಡೆ ಆರ್ ಬಿ ತಿಮ್ಮಾಪುರದವರು, ಇನ್ನೊಂದ್ ಕಡೆ ಸಂತೋಷ್ ಲಾಡು, ಇನ್ನೊಂದ್ ಕಡೆ ಬಂಡಿ ಸಿದ್ದನಗೌಡ, ಇನ್ನೊಂದ್ ಕಡೆ MP ಕ್ಯಾಂಡಿಡೇಟ್ ಆಗಿತ್ತಂತ